ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಆಹಾರ ವ್ಯತ್ಯಾಸದಿಂದ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಶರೀರಕ್ಕೆ ಯಾವ ಆಹಾರ ಹೊಂದಿಕೊಳ್ಳೋದಿಲ್ವೋ, ಸರಿ ಹೊಂದೋದಿಲ್ವೋ ಅಂತಹ ಆಹಾರ ಸೇವನೆಯಿಂದ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ತೀರಿ. ಅದರ ಬಗ್ಗೆ ತುಂಬ ಎಚ್ಚರಿಕೆ ಇರಬೇಕು ಅಂತಕ್ಕಂಥದ್ದು. ವ್ಯಾವಹಾರಿಕವಾಗಿ ಅಥವಾ ಬೇರೆ ಎಲ್ಲ ದೃಷ್ಟಿಯಿಂದ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇಲ್ಲದೇ ಇರತಕ್ಕಂತಹ ದಿವಸ. ಇದು ಪ್ರತಿಯೊಬ್ಬರಿಗೂ ಕೂಡ ತುಂಬ ಬೇಸರವನ್ನು ಉಂಟು ಮಾಡ್ತಕ್ಕಂಥದ್ದು. ನಾನು ಎಷ್ಟು ಕಷ್ಟಪಟ್ಟರೂ ಕೂಡ ಏನೂ ಪ್ರಯೋಜನ ಇಲ್ಲ, ಅಥವಾ ಏನೋ ಅಲ್ಪ ಸ್ವಲ್ಪ ಸಿಕ್ತು ಅಂತಾದಾಗ ಇಷ್ಟಕ್ಕೋಸ್ಕರ ನಾನು ಅಷ್ಟೊಂದು ಕಷ್ಟಪಡಬೇಕಾಗಿತ್ತಾ ಅನ್ನುವಂತಹ ಭಾವನೆ ಹೆಚ್ಚಾಗಿ ಬೇಸರವನ್ನು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ಪ್ರೇಮಿಗಳಲ್ಲಿ ಪರಸ್ಪರವಾಗಿ ಅಸಮಾಧಾನ, ಯಾವ ವಿಷಯದಲ್ಲೂ ಕೂಡ ಹೊಂದಾಣಿಕೆ ಇಲ್ಲ, ಯಾವ ಮಾತಿನಲ್ಲೂ ಕೂಡ ಆ ಒಂದು ಪರಸ್ಪರವಾದಂತಹ ಭಾವನೆಗಳಿಲ್ಲ. ಏನು ಮಾತಾಡಿದರೂ ಕೂಡ ಅಪನಂಬಿಕೆ, ಏನು ಮಾತಾಡಿದರೂ ಕೂಡ ಇದು ಸುಳ್ಳು ಅನ್ನುವಂತಹ ಭಾವನೆ. ಹೀಗೆ ಪರಸ್ಪರವಾಗಿ ವೈರುಧ್ಯವಾದಂತಹ ಮನಸ್ಸು ಗಟ್ಟಿಯಾಗ್ತಾ ಹೋಗುವಂತಹ ದಿವಸ. ಇದನ್ನು ಹೀಗೆ ಬಿಟ್ಟರೆ ಆ ಪ್ರೇಮಕ್ಕೆ ಭಂಗವಾಗ್ತಕ್ಕಂಥದ್ದಾಗತ್ತೆ. ಆದ್ದರಿಂದ ಮುಕ್ತವಾಗಿ ಕೂತು ಆ ವಿಷಯವನ್ನು ಚರ್ಚೆ ಮಾಡಿ ಸರಿಯಾದಂತಹ ನಿರ್ಧಾರವನ್ನು ಮಾಡಿ ಸತ್ಯ ಏನಿದೆ ಅದಕ್ಕೆ ಆದ್ಯತೆಯನ್ನು ಕೊಡಿ ಅನ್ನುವಂಥದ್ದು. ಬೇರೆಯವರಿಂದ ಯಾವುದೇ ಕಾರಣಕ್ಕೂ ಕೂಡ ಕೈ ಸಾಲವನ್ನು ಮಾಡಬೇಡಿ, ಹಣವನ್ನು ಇಸ್ಕೊಳ್ಬೇಡಿ. ತೊಂದರೆಗಳು ಸಮಸ್ಯೆಗಳು ಇರುತ್ತೆ, ಆದರೆ ಸ್ವಲ್ಪ ಕಷ್ಟಪಟ್ಟು ಇದೊಂದು ದಿನವನ್ನು ಕಳೆದರೆ ಸ್ವಲ್ಪ ಬದಲಾವಣೆ ಅನ್ನುವಂಥದ್ದು ನಿಮಗೆ ಸೂಚ್ಯವಾಗಿ ಸಿಕ್ಕುವಂಥದ್ದಾಗತ್ತೆ. ಯಾರ ಜೊತೆಯಲ್ಲೂ ಕೂಡ ವಾದ ವಿವಾದಗಳನ್ನು ಮಾಡಲಿಕ್ಕೆ ಹೋಗಬೇಡಿ, ಯಾರ ನಿಷ್ಠುರವನ್ನು ಮಾಡಿಕೊಳ್ಬೇಡಿ, ಯಾರ ವೈಷಮ್ಯವನ್ನು ಅಥವಾ ಯಾರ ಶತ್ರುತ್ವವನ್ನು ಕಟ್ಟಿಕೊಳ್ಬೇಡಿ. ಅದು ದ್ವೇಷಕ್ಕೆ ಕಾರಣವಾಗುತ್ತೆ, ಅದರಿಂದ ತೊಂದರೆಯಾಗತ್ತೆ, ನಿಮಗೂ ತೊಂದರೆಯಾಗತ್ತೆ. ನಿಮ್ಮನ್ನು ಯಾರು ಆಶ್ರಯ ಮಾಡಿಕೊಂಡಿದ್ದಾರೆ ಅವರಿಗೂ ಕೂಡ ತೊಂದರೆ ಆಗಬಹುದು ಅಂತಕ್ಕಂಥದ್ದು. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಷಭ ರಾಶಿ. ವ್ಯಾವಹಾರಿಕವಾಗಿ ಅಭಿವೃದ್ಧಿ ಅಭ್ಯುದಯವನ್ನು ನೋಡಬಹುದಾದಂತಹ ದಿವಸ. ಅಂದರೆ ವ್ಯವಹಾರದಲ್ಲಿ ಏನೋ ಒಂದು ರೀತಿಯ ಸಮಾಧಾನ ಸಿಕ್ಕುವಷ್ಟರ ಮಟ್ಟಿಗೆ ಏಳಿಗೆ ಆಗ್ತಾ ಇದೆ ಅನ್ನುವಂತಹ ಅನುಭವವಾಗುತ್ತೆ. ಹಾಗಿದ್ದಾಗ ಲಾಭ ಇದೆ ಅಂತ ಹೇಳಿ ಅರ್ಥ ಮಾಡಿಕೊಳ್ಳುವಂಥದ್ದು. ಸಣ್ಣ ತಪ್ಪುಗಳನ್ನೂ ಕೂಡ ನಿರ್ಲಕ್ಷ್ಯ ಮಾಡಬಾರ್ದು. ಬಹಳ ಎಚ್ಚರಿಕೆಯ ಮಾತಿದು. ಯಾವುದೋ ಒಂದು ಸಣ್ಣ ತಪ್ಪು ನಡೆದೋಗಿತ್ತು, ಪರವಾಗಿಲ್ಲ ಅಂತ ಏನಾದರೂ ಸುಮ್ಮನಾಗ್ಬಿಟ್ರೆ ಅದು ದೊಡ್ಡದಾಗಿ ಬೆಳೆದು ನಿಮ್ಮ ಸಾಧನೆಗಳೆಲ್ಲದಕ್ಕೂ ಕೂಡ ಅಡ್ಡಿಯಾಗ್ತಕ್ಕಂಥದ್ದು, ಬಹಳ ದೊಡ್ಡ ಮಟ್ಟದಲ್ಲಿ ನಿಮಗೆ ಅವಮಾನವನ್ನು ಮಾಡ್ತಕ್ಕಂಥದ್ದು ಆಗಬಹುದು ಅನ್ನುವಂತಹ ಸೂಚನೆ. ಕಾರ್ಯಕ್ಷೇತ್ರದಲ್ಲಿ ಚೆನ್ನಾಗಿ ಗಮನಿಸ್ಕೊಳ್ಳಿ. ಯಾರು ಹೇಗಿದ್ದಾರೆ ಅಥವಾ ಯಾರು ಯಾವ ರೀತಿ ಬದಲಾವಣೆ ಆಗ್ತಾ ಇದ್ದಾರೆ, ನಿಮ್ಮ ವಿಷಯದಲ್ಲಿ ಯಾರು ಹೇಗೆ ನಡ್ಕೊಳ್ತಾರೆ, ಯಾರಿಂದ ನನಗೆ ಸಮಸ್ಯೆ ಇದೆ, ತೊಂದರೆ ಆಗಬಹುದು, ಇವೆಲ್ಲ ನಿಮ್ಮ ಊಹೆಗೂ ನಿಲಕದ ಹಾಗೆ ಕೆಲಸವನ್ನು ಮಾಡುತ್ತೆ. ಆದ್ದರಿಂದ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಆರ್ಥಿಕವಾಗಿ ಹಣಕಾಸಿನ ವಿಚಾರದಲ್ಲಿ ಕೆಲವು ಲೆಕ್ಕಾಚಾರಗಳು ನಡೆಯುತ್ತೆ. ಅದು ಮನೆಯಲ್ಲಿ, ಜೊತೆಗೆ ನೌಕರಿಯ ಸ್ಥಳದಲ್ಲಿ. ಅದನ್ನು ಚೆನ್ನಾಗಿ ಗಮನಿಸ್ಕೊಂಡು ಸರಿಯಾದಂತಹ ರೀತಿಯಲ್ಲಿ ಲೆಕ್ಕಾಚಾರವನ್ನು ಮಾಡಿಕೊಳ್ಬೇಕಾಗತ್ತೆ. ಇಲ್ಲದಿದ್ದರೆ ನೀವು ಕೈಯಿಂದ ಹಣವನ್ನು ಕಟ್ಟಬೇಕಾದಂಥದ್ದು ಬರಬಹುದು. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಆ ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು, ಸ್ತೋತ್ರಗಳನ್ನು, ಶ್ಲೋಕಗಳನ್ನು ಕೇಳಿ. ಅದರಿಂದ ನಿಮಗಿರತಕ್ಕಂತಹ ಆರ್ಥಿಕ ಸಂಕಷ್ಟ ಅಥವಾ ಹಣಕಾಸಿನ ವಿಚಾರದಲ್ಲಿರುವಂತಹ ಗೊಂದಲ ಇವೆಲ್ಲ ದೂರವಾಗಲಿ. ನಿಮ್ಮ ವ್ಯವಹಾರ ಅಥವಾ ನಿಮ್ಮ ವ್ಯಾಪಾರಾದಿಗಳು ಅಭಿವೃದ್ಧಿಯನ್ನು ಹೊಂದಲಿ. ಶುಭವಾಗಿ. ಮಿಥುನ ರಾಶಿ.
ವ್ಯಾವಹಾರಿಕವಾಗಿ ಅಭಿವೃದ್ಧಿಯನ್ನು ನೋಡಬಹುದು. ವ್ಯವಹಾರದಲ್ಲಿ ಅಭಿವೃದ್ಧಿ ಇದೆ, ವ್ಯಾಪಾರದಲ್ಲಿ ಅನುಕೂಲ ಇದೆ. ಅದನ್ನು ಹಾಗೇ ಮುಂದುವರಿಸ್ಕೊಂಡು ಹೋದರೆ ನಿಮಗೆ ಯಶಸ್ಸಿದೆ ಅನ್ನುವಂತಹ ಸೂಚನೆಗಳು ಈ ದಿವಸ ಗೊತ್ತಾಗುತ್ತೆ. ಕುಟುಂಬದವರ ಸಂಪೂರ್ಣ ಸಹಕಾರ ಇರುತ್ತೆ. ಯಾವಾಗ ನಮ್ಮ ವ್ಯವಹಾರದಲ್ಲಾಗಲಿ ಅಥವಾ ನಮ್ಮ ವೈಯಕ್ತಿಕವಾದಂತಹ ವಿಚಾರದಲ್ಲಾಗಲಿ ನಮ್ಮ ಕುಟುಂಬ ಸದಸ್ಯರ ಒಂದು ಪ್ರೋತ್ಸಾಹ, ಬೆಂಬಲ ನಮಗೆ ಪರಿಪೂರ್ಣವಾಗಿದೆ ಅಂತ ಗೊತ್ತಾಗುತ್ತೋ, ಆಗ ನಾವು ಒಂದು ಕೆಲಸದಲ್ಲಿ 100ಕ್ಕೆ 50 ಭಾಗದಷ್ಟು ಗೆದ್ದ ಹಾಗೆ. ಯಾಕೆ ಅಂತಂದರೆ ನಮ್ಮ ಆಗುಹೋಗುಗಳನ್ನು, ನಮ್ಮ ಕಷ್ಟಗಳನ್ನು ಎಲ್ಲವನ್ನೂ ಕೂಡ ಮನೆಯವರು ಸಹಿಸಿ ನಮಗೆ ಪ್ರೋತ್ಸಾಹವನ್ನು ನೀಡ್ತಾರೆ ಅಂತಕ್ಕಂತಹ ಧೈರ್ಯ, ಆ ಒಂದು ಆಂತರಿಕ ಶಕ್ತಿ ಅಥವಾ ನಮ್ಮಲ್ಲಿರತಕ್ಕಂತಹ ಆತ್ಮವಿಶ್ವಾಸ ಇವೆಲ್ಲವೂ ಕೂಡ ಗಟ್ಟಿಯಾಗ್ತಾ ಹೋಗುತ್ತೆ, ದೊಡ್ಡದಾಗ್ತಾ ಹೋಗುತ್ತೆ, ಬೆಳೀತಾ ಹೋಗುತ್ತೆ. ಇದಕ್ಕಿಂತ ಇನ್ನೇನು ಬೇಕು ಅನ್ನುವಷ್ಟು ತೃಪ್ತಿ ನಮಗೆ ಸಿಕ್ಕುವಂಥದ್ದಾಗತ್ತೆ. ಜವಾಬ್ದಾರಿಯನ್ನು ಉತ್ತಮವಾಗಿ ನಿರ್ವಹಿಸಬೇಕು. ಹಲವಾರು ಜವಾಬ್ದಾರಿಗಳು ನಿಮ್ಮ ಮೇಲಿರುತ್ತೆ, ಕರ್ತವ್ಯಗಳಿರುತ್ತೆ. ಅದೆಲ್ಲವನ್ನೂ ಕೂಡ ಉತ್ತಮವಾಗಿ ಒಳ್ಳೆಯ ಮಟ್ಟದಲ್ಲಿ ಅದನ್ನು ನೀವು ನಿಭಾಯಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಅಂತಹ ಸಾಮರ್ಥ್ಯ ನಿಮಗಿರುತ್ತೆ. ಆದರೆ ಆ ಜವಾಬ್ದಾರಿಯನ್ನು ತಗೊಳ್ಳುವಂತಹ ಸಮಯದಲ್ಲಿ ಯಾವುದೇ ರೀತಿಯ ಅಪಹಾಸ್ಯಕ್ಕೋ ಅಥವಾ ತಾತ್ಸಾರ ಭಾವನೆಗೋ ಧೋರಣೆಗೋ ಒಳಗಾಗದೇ ಇರೋದು ಬಹಳ ಒಳ್ಳೆಯದಾಗಿರುತ್ತೆ. ನಿಮ್ಮ ಅಡೆತಡೆಗಳು ಏನೇ ಇದ್ದರೂ ಕೂಡ ಎಲ್ಲ ನಿವಾರಣೆಯಾಗ್ತಕ್ಕಂತಹ ಸೂಚನೆ ಇದೆ. ಹಾಗಂತ ನೀವು ಕೈ ಕಟ್ಟಿ ಕೂತ್ರೆ ಆಗೋದಿಲ್ಲ. ನಿಮ್ಮ ಪ್ರಯತ್ನ ಏನಿದೆ ಅದು ಪ್ರಾಮಾಣಿಕವಾಗಿ ಮುಂದುವರಿಬೇಕು. ಆಗ ಮಾತ್ರ ಯಶಸ್ಸನ್ನು ಬಹಳ ಸುಲಭವಾಗಿ ಹೊಂದತಕ್ಕಂಥದ್ದಿದೆ. ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ನರಸಿಂಹಸ್ವಾಮಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಕೇಳಿ ಪ್ರಾರ್ಥನೆಯನ್ನು ಮಾಡಿ, ಅನುಕೂಲ ಇದ್ದವರು ನರಸಿಂಹಸ್ವಾಮಿಯ ದರ್ಶನವನ್ನು ಮಾಡಿ ತೀರ್ಥಪ್ರಸಾದಾದಿಗಳನ್ನು ಸ್ವೀಕಾರ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ವ್ಯಾವಹಾರಿಕವಾಗಿ ವ್ಯಾಪಾರದ ದೃಷ್ಟಿಯಿಂದ ಹಣಕಾಸು ನಿಮ್ಮ ಕೈ ಸೇರುತ್ತೆ, ಅಂದರೆ ಲಾಭ ಇದೆ. ನಿಮ್ಮ ವ್ಯವಹಾರದಿಂದ ನಿಮಗೇನು ದಕ್ಕಬೇಕೋ ಅದು ಸಿಕ್ಕತ್ತೆ. ಆದರೂ ಕೂಡ ಸಮಾಧಾನ ಇಲ್ಲ. ಯಾಕೆ? ಇನ್ನಷ್ಟು ಮತ್ತಷ್ಟು ಬೇಕು ಅಂತಕ್ಕಂತಹ ಆಸೆಯ, ಅಥವಾ ನನ್ನ ವ್ಯವಹಾರವನ್ನು ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂತಹ ಪ್ರಯತ್ನವ, ಅಥವಾ ನನಗೆ ವಿರುದ್ಧವಾಗಿ ಯಾರಿದ್ದಾರೆ ಅವರ ಎದುರಿನಲ್ಲಿ ನಾನು ನನ್ನ ವ್ಯವಹಾರವನ್ನು ಇನ್ನಷ್ಟು ಮತ್ತಷ್ಟು ವಿಜೃಂಭಿಸಬೇಕು ಅಂತಕ್ಕಂತಹ ಒಂದು ಮನಸ್ಥಿತಿಯ ಯಾವುದು ಅಂತ ನೀವು ತಿಳ್ಕೊಳ್ಬೇಕು. ಇದು ಯಾವುದೂ ಇಲ್ಲ ಅಂತಾದರೆ ಮನಸ್ಸಿಗೆ ಸಮಾಧಾನ ಇರಲೇಬೇಕು. ಯಾಕೆ ಅಂತಂದರೆ ಪ್ರಯತ್ನಪೂರ್ವಕವಾಗಿ ಕೆಲಸವನ್ನು ಮಾಡಿದ್ದೀರಿ, ಕಷ್ಟಪಟ್ಟಿದ್ದೀರಿ, ನಿಮಗೆ ಏನು ಸಿಕ್ಕಬೇಕೋ ಅದು ಸಿಕ್ಕಿದೆ. ಆದರೂ ಸಮಾಧಾನ ಇಲ್ಲ ಅಂತಾದರೆ ಇದಕ್ಕೆ ಏನು ಉತ್ತರ ಅನ್ನುವಂಥದ್ದನ್ನು ಕಂಡುಕೊಳ್ಳಿ. ನಿಮ್ಮೆಲ್ಲ ಕೆಲಸಗಳನ್ನು ಬಹಳ ಶ್ರದ್ಧೆಯಿಂದ ಅಚ್ಚುಕಟ್ಟಾಗಿ ಮಾಡಿ. ಆಗ ನಿಮಗೆ ಲಾಭದ ಜೊತೆಗೆ ಒಳ್ಳೆಯ ಹೆಸರು ಬರುತ್ತೆ. ಕೆಲವೊಂದು ಸಾರಿ ಏನಾಗುತ್ತೆ ಅಂತಂದರೆ ಲಾಭ ಬರುವಂಥದ್ದು ಮುಖ್ಯ ಆಗೋದಿಲ್ಲ, ಯಾವ ರೀತಿಯಲ್ಲಿ ಲಾಭವನ್ನು ಗಳಿಸಿದ್ವಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಆ ಎರಡೂ ಕೂಡ ಒಳಿತಾಗಿದೆ ಅಂತಾದರೆ ಅದು ನಿಜವಾದಂತಹ ಲಾಭ ಅಂತ ಹೇಳಬಹುದು. ಕೇವಲ ವ್ಯವಹಾರದ ದೃಷ್ಟಿಯಿಂದ ಲಾಭಕ್ಕೋಸ್ಕರ ಯಾವುದೋ ಮಾರ್ಗವನ್ನು ಅನುಸರಿಸ್ತಕ್ಕಂಥದ್ದಿದೆಯಲ್ಲ, ಅದು ಸರ್ವಥೇಪಿ ಒಳ್ಳೆಯದಲ್ಲ ಅಂತ ಹೇಳಬೇಕಾಗತ್ತೆ. ಕಷ್ಟಪಟ್ಟಂತಹ ಕೆಲಸಕ್ಕೆ ಧನಾತ್ಮಕವಾದಂತಹ ಫಲಿತಾಂಶ ಇದೆ, ಆದರೆ ತಾಳ್ಮೆ ಬೇಕು. ಅಷ್ಟರ ಒಳಗಡೆನೆ ನನಗೆ ಅದು ಕೈ ಸೇರಿಬಿಡಬೇಕು ಅಂತಕ್ಕಂತಹ ಆತುರದ ಬುದ್ಧಿ ಏನಿದೆ ಅದು ನಿಮಗೆ ತೊಂದರೆಯನ್ನು ಮಾಡುತ್ತೆ, ಬೇರೆ ಮಾರ್ಗಕ್ಕೆ ಪ್ರಚೋದನೆಯನ್ನು ಮಾಡುತ್ತೆ. ಅದಾಗಬಾರದು ಅನ್ನುವಂಥದ್ದು ಮುಖ್ಯ. ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ಸಮಸ್ಯೆಯನ್ನು ನೋಡಬೇಕಾಗತ್ತೆ. ಅದು ಪಿತ್ರಾರ್ಜಿತ, ಪೂರ್ವಾರ್ಜಿತ, ಸ್ವಯಾರ್ಜಿತವೇ ಆಗಿದ್ದರೂ ಕೂಡ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಸಣ್ಣ ಪುಟ್ಟ ಮಾತುಗಳು ಆರಂಭವಾಗುತ್ತೆ. ಅದು ಎಲ್ಲಿಗೋ ಹೋಗಿ ನಿಂತ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ನವಗ್ರಹರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬತಕ್ಕಂತಹದ್ದು. ಅದರಲ್ಲಿ ವಿಶೇಷವಾಗಿ ಕುಜಗ್ರಹನನ್ನು ಪ್ರಾರ್ಥನೆ ಮಾಡಿ ಭೂ ಸಂಬಂಧಿಯಾದಂತಹ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಆ ಮಂಗಳ ಗ್ರಹ ಅದನ್ನು ನಿವಾರಣೆ ಮಾಡಿ ಮಂಗಳಕರವಾದಂತಹ ಒಂದು ಆಶಸ್ಸನ್ನು ನಿಮಗೆ ನೀಡಲಿ. ಶುಭವಾಗಿ.